ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ 2 ಅರಸುಗಳು 3ನೇ ಅಧ್ಯಾಯ ಅದರ 15ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಹತ್ತಿರ ಕರ್ಕೊಂಡು ಬನ್ನಿರಿ ಎಂದು ಹೇಳಿದನು. ವಾದ್ಯಗಳ ಸ್ವರವನ್ನು ಕೇಳುವಾಗೆಲ್ಲ ಎಲೀಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು. ಹಾಲೆಲೂಯಾ, ಪ್ರೇಸ್ ದ ಲಾರ್ಡ್. ಪ್ರಿಯರೇ, ನೋಡಿರಿ, ಇಲ್ಲಿ ಎಲೀಷನು ಒಂದು ಅದ್ಭುತ ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ಒಬ್ಬ ವಾದ್ಯಗಾರನ್ನ ಕರೆದುಕೊಂಡು ಬನ್ನಿರಿ, ಅವನು ವಾದ್ಯ ಬಾರಿಸುವಾಗ ಯೆಹೋವನ ಬಲವು ಅವನಲ್ಲಿ ಬರುತ್ತಿತ್ತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಹಾಲೆಲೂಯಾ. ಯೆಹೋವನ ಬಲವು ಯಾವಾಗ ಎಲೀಷನ ಮೇಲೆ ಬಂತು? ಒಬ್ಬ ವಾದ್ಯಗಾರನ ಒಂದು ಸ್ತುತಿಗಳ ಮೂಲಕ ಯೆಹೋವನ ಬಲವು ಎಲೀಷನಲ್ಲಿ ಬರುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಸ್ತುತಿಗಳನ್ನ, ಸ್ತೋತ್ರಗಳನ್ನ ನಾವು ದೇವರಿಗೆ ಸಲ್ಲಿಸುವಾಗ, ಹಾಡುಗಳನ್ನ, ಕೀರ್ತನೆಗಳನ್ನ ಹಾಡುವಾಗ ನಿಜವಾಗಿಯೂ ಒಂದು ಯೆಹೋವನ ಬಲವು ನಮ್ಮಲ್ಲಿ ತುಂಬುವಂಥದ್ದಾಗಿದೆ. ಪ್ರಿಯರೇ, ಹಾಲೆಲೂಯಾ. ನೋಡ್ರಿ, ಅನೇಕ ಸಂದರ್ಭಗಳಲ್ಲಿ ನಾವು ಕಷ್ಟಗಳ ಮಧ್ಯೆ, ಕಣ್ಣೀರಿನ ಮಧ್ಯೆ ನಾವು ಹಾದು ಹೋಗುವಾಗ ಯಾವುದೋ ಒಂದು ದೇವರ ಹಾಡನ್ನ ನಾವು ಇಟ್ಟುಕೊಳ್ಳುವಾಗ ಆ ಒಂದು ಹಾಡು ನಮ್ಮನ್ನ ಸಂತೈಸುತ್ತದೆ. ನಮ್ಮ ಪರಿಸ್ಥಿತಿಗಳಿಗೆ ಸರಿಯಾಗಿ ಆ ಹಾಡು ಇರುವಾಗ ನಮ್ಮನ್ನ ಆ ಹಾಡು ಏನಾಗುತ್ತೆ, ನಮ್ಮನ್ನ ಸಂತೈಸುವ ಹಾಗೆ ನಮಗೆ ಅನುಭವ ಆಗುತ್ತೆ ಅಲ್ವಾ ಪ್ರಿಯರೇ? ನಿಜವಾಗಿಯೂ ಯೆಹೋವನ ಬಲವು ವಾದ್ಯಗಳಲ್ಲಿ ಅಂದ್ರೆ ಹಾಡುಗಳಲ್ಲಿ ತುಂಬುವುದನ್ನ ನಾವು ನೋಡ್ತೇವೆ. ಅನೇಕ ಬಾರಿ ನಾವು ಈ ಲೋಕದ ಅನೇಕ ಕಾರ್ಯಗಳಿಗೆ ನಾವು ಸಮಯನ ಕೊಡ್ತೇವೆ ಹೊರತು ದೇವರನ್ನ ಸ್ತುತಿಸುವುದಕ್ಕೆ ನಾವು ಸಮಯ ಕೊಡುವುದಿಲ್ಲ. ಹಾಲೆಲೂಯಾ. ಹಾಡುಗಳನ್ನ ಹಾಡುವುದಕ್ಕೆ ನಾವು ಸಮಯ ಕೊಡುವುದಿಲ್ಲ, ವ್ಯರ್ಥವಾಗಿ ನಾವು ಸಮಯವನ್ನ ಕಳೆಯುತ್ತೇವೆ. ಆದರೆ ನಮ್ಮಲ್ಲಿ ಯೆಹೋವನ ಬಲವು ದಿನನಿತ್ಯವೂ ನಮ್ಮಲ್ಲಿ ತುಂಬಬೇಕಾದರೆ ನಾವು ಏನು ಮಾಡಬೇಕು ಗೊತ್ತಾ ಪ್ರಿಯರೇ? ದೇವರ ಹಾಡುಗಳನ್ನ ನಾವು ಯಾವಾಗಲೂ ಆಡುವಂಥವರಾಗಬೇಕು. ದೇವರ ಹಾಡುಗಳನ್ನ ನಾವು ಕೇಳುವಂಥವರಾಗಬೇಕು. ವಾದ್ಯಗಳ ಸ್ವರವನ್ನ, ದೇವರ ಸ್ವರವನ್ನ ನಾವು ಕೇಳುವಾಗ ನಿಜವಾಗಿಯೂ ನಮ್ಮಲ್ಲಿಯೂ ಸಹ ಒಂದು ನೂತನವಾದ ಬಲವು ನಮ್ಮನ್ನ ಆವರಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. ಹಾಲೆಲೂಯಾ. ಎಲೀಷನ ಮೇಲೆ ಬಲವು ಬಂದಾಗ ಅಲ್ಲಿ ಅವನ ಅದ್ಭುತ ಕಾರ್ಯಗಳನ್ನ ಮಾಡುವುದನ್ನ ನಾವು ನೋಡ್ತೇವೆ. ಇಲ್ಲಿ ಗುಂಡಿಗಳನ್ನ ತೋಡ್ರಿ, ಇದರಲ್ಲಿ ಹಳ್ಳಗಳಲ್ಲಿ ನೀರು ಬಂದು ತುಂಬಿಕೊಳ್ಳುತ್ತದೆ ಎಂಬುದಾಗಿ ಅವನು ಪ್ರವಾದನ ಒಂದು ವಾಕ್ಯವಾಗಿ ಅಲ್ಲಿ ಹೇಳುವಾಗ, ಅದೇ ರೀತಿ ಆ ಜನರು ಮಾಡುವಾಗ ಸಂಜೆ ಸಮಯಕ್ಕೆ ನಾವು ನೋಡ್ತೇವೆ ಅಲ್ಲಿ ಎದೋಮ್ಯರ ಕಡೆಯಿಂದ ನೀರು ಬಂದು ಆ ಹಳ್ಳಗಳಲ್ಲಿ ತುಂಬುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ನಮ್ಮ ಬರಿದಾದ ಜೀವಿತಗಳು ಸಹ ಅಷ್ಟೇನೆ. ನಾವು ಹಾಡುಗಳನ್ನ ಕೇಳುವಾಗ ಒಂದು ಅಭಿಷೇಕವು, ಒಂದು ಆತ್ಮನ ಆನಂದವು ನಮ್ಮಲ್ಲಿ ಬಂದು ತುಂಬುವುದನ್ನ ನಾವು ನೋಡ್ತೇವೆ. ದೈವಿಕವಾದ ಒಂದು ಸಮಾಧಾನವು, ಸಂತೋಷವು ನಮ್ಮನ್ನ ಆವರಿಸಿಕೊಳ್ಳೋದನ್ನ ನಾವು ನೋಡ್ತೇವೆ. ಹೇಗೆ ಹಳ್ಳಗಳು ಬರಿದಾಗಿರುತ್ತದೋ ನಮ್ಮ ಜೀವಿತಗಳು ಸಹ ಅದೇ ರೀತಿ ಬರಿದಾಗಿರುವಾಗ ನಾವು ಯಾವಾಗ ಸ್ತುತಿಗಳನ್ನ, ಸ್ತೋತ್ರಗಳನ್ನ ದೇವರಿಗೆ ಸಲ್ಲಿಸುತ್ತೇವೋ ಆ ಸಮಯದಲ್ಲಿ ನೀರಿನೋಪಾದಿಯಲ್ಲಿ ನಮ್ಮಲ್ಲಿ ಸಂತೋಷವು ಅದು ಬಂದು ತುಂಬುವುದನ್ನ ನಾವು ನೋಡ್ತೇವೆ. ಹಾಲೆಲೂಯಾ. ಈ ಒಂದು ದಿನದಲ್ಲಿ ನೀವು ಸಹ ಒಂದು ಬರಿದಾದ ಜೀವಿತದಲ್ಲಿ ನೀವು ಹಾದು ಹೋಗ್ತಾ ಇರುವುದಾದರೆ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಕೀರ್ತನೆಗಳಿಂದಲೂ ಆತನನ್ನ ಹಾಡಿ ಮಹಿಮೆ ಪಡಿಸಿರಿ, ಆತನನ್ನ ಹೊಗಳಿ ಮಹಿಮೆ ಪಡಿಸಿರಿ, ಆತನ ಅದ್ಭುತ ಕಾರ್ಯಗಳನ್ನ ನೀವು ವರ್ಣಿಸಿರಿ. ಖಂಡಿತವಾಗಿಯೂ ನಾವು ಆತನನ್ನ ಹೊಗಳುವಾಗ, ಆತನನ್ನ ಮಹಿಮೆ ಪಡಿಸುವಾಗ, ಆತನನ್ನ ಸ್ತುತಿಸುವಾಗ, ಆತನಿಗೆ ಸಂಗೀತಗಳನ್ನ, ಹಾಡುಗಳನ್ನ ಹಾಡಿ ನಾವು ಕೀರ್ತಿಸುವಾಗ ನಮ್ಮಲ್ಲಿ ನೂತನ ಬಲವು ನಮ್ಮನ್ನು ಸಹ ಆವರಿಸಿಕೊಳ್ಳುವಂಥದ್ದಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಒಂದು ನೂತನ ಅಭಿಷೇಕವು ನಮ್ಮಲ್ಲಿ ಚಲಿಸುತ್ತದೆ, ಒಂದು ಪ್ರವಾದನಾತ್ಮಕ ಅಭಿಷೇಕವು ನಮ್ಮಲ್ಲಿ ಚಲಿಸುತ್ತದೆ. ಆತ್ಮನ ಫಲಗಳು, ಆತ್ಮನ ವರಗಳು ಸಹ ನಮ್ಮಲ್ಲಿ ಚಲಿಸುತ್ತದೆ. ಎಲೀಷನಿಗೆ ಹೇಗೆ ಒಂದು ಪ್ರವಾದನ ಆತ್ಮವು ವಾದ್ಯಗಾರರು ಆಡುವಾಗ ಅವನಲ್ಲಿ ಬಂದು ಹೊಕ್ಕಿತು, ಅದೇ ಬಲವು ಸಹ ಈ ದಿನಮಾನಗಳಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸುವಾಗ ಆ ಪ್ರವಾದನಾತ್ಮಕ ಒಂದು ವರವು, ಇವರು ಹೇಳಿರುವಂತ ಪ್ರತಿಯೊಂದು ವರಗಳು ಸಹ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಯಾವಾಗ ಗೊತ್ತಾ? ನಾವು ಎಲ್ಲ ಸಮಯಗಳಲ್ಲೂ ಎಡಬಿಡದೆ ಆತನನ್ನ ಸ್ತುತಿಸುವಾಗ, ಸ್ತುತಿಯಲ್ಲಿ ಆತನು ನಾವು ಮಹಿಮೆ ಪಡಿಸುವಾಗ ಇಂಥ ಒಂದು ವರಗಳು ನಮ್ಮನ್ನು ಸಹ ಅದು ಆಳ್ವಿಕೆ ಮಾಡುವಂಥದ್ದಾಗಿದೆ. ಹಾಲೆಲೂಯಾ. ಎಲ್ಲ ಮಹಿಮೆನ ನಾವು ದೇವರಿಗೆ ಸಲ್ಲಿಸೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ.
ಸ್ತೋತ್ರ ಕರ್ತನೆ ಅಪ್ಪ. ಈ ಸಮಯದಲ್ಲಿ ನೀವು ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರವಾಗ್ಲಿ ಸ್ವಾಮಿ. ಎಲೀಷನ ಮೇಲೆ ಅಪ್ಪ ನಿನ್ನ ಬಲವು ಸ್ವಾಮಿ ಎಲೀಷನಲ್ಲಿ ಬರುವುದನ್ನ ನಾವು ನೋಡ್ತಾ ಇದ್ದೇವೆ. ಯಾವಾಗ ವಾದ್ಯಗಾರರು ಸ್ವಾಮಿ ಅಪ್ಪ ವಾದ್ಯಗಳನ್ನು ಬಾರಿಸುವಾಗ ಸ್ವಾಮಿ ಅಪ್ಪ ನಿನ್ನ ಬಲವು ದೇವರೇ ಎಲೀಷನಲ್ಲಿ ಕಾರ್ಯ ಮಾಡ್ತಿತ್ತು ಸ್ವಾಮಿ. ಅದೇ ರೀತಿಯಲ್ಲಿ ಈ ದಿನಮಾನಗಳಲ್ಲಿ ಸ್ವಾಮಿ ನಾವು ಸಹ ನಿನ್ನ ಹಾಡುಗಳನ್ನು ಹಾಡುವಾಗಲೂ, ನನ್ನ ಸಂಗೀತಗಳನ್ನ ಕೇಳಿ ನಿನ್ನನ್ನು ಮಹಿಮೆ ಪಡಿಸುವಾಗಲೂ ನಮ್ಮ ಮೇಲೆ ಸಹ ನಿನ್ನ ಒಂದು ಬಲವು ದೇವರೇ ನಮ್ಮನ್ನ ಆಳ್ವಿಕೆ ಮಾಡಲಿ. ನಿನ್ನ ಬಲವು ನಮ್ಮ ಮೇಲೆ ಬರಲ್ಲಪ್ಪ. ನಾವು ಸಹ ಅನೇಕ ಆತ್ಮಿಕ ವರಗಳನ್ನ ಫಲಗಳನ್ನ ಹೊಂದಿಕೊಂಡು ಜೀವನ ಮಾಡುವಂತ ಕೃಪೆ ನಿನ್ನ ಅನುಗ್ರಹ ಮಾಡು. ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ಕೊಟ್ಟಿರುವ ಫಲಗಳನ್ನ ವರಗಳನ್ನು ಉಪಯೋಗಿಸುವಂತ ಕೃಪೆ ನಿನ್ನ ಅನುಗ್ರಹ ಮಾಡು ಸ್ವಾಮಿ. ಈ ದಿನದಲ್ಲಿ ಯಾರೆಲ್ಲ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರೆಲ್ಲರ ಮೇಲೆ ಅಪ್ಪ ನಿನ್ನ ಒಂದು ಫಲಗಳು ವರಗಳು ಚಲಿಸಲಿ ಸ್ವಾಮಿ. ದೇವಾ ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ಎಲ್ಲ ಪ್ರಿಯರೇ, ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನ ನೀವು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ಅಲಾಟ್.